ಅವರೇ ಫೈನಾನ್ಸ್ ಕಮಿಟಿ ಒಬ್ಬರಲ್ಲ ಸರ್, ನಾವು ಕೇಳಲಿಲ್ಲ ಇದು, ನಾವು ಬರೀ ಸ್ಕೂಲ್ ಕೇಳ್ತೀವಿ. ಬಂದಿದ್ದು ಆಯ್ತಾ ಒಂದೇ ಒಂದು ಮೈನ್ ಪಾಯಿಂಟ್ ಸೊನ್ನೆ, ಇದು ಇಲ್ಲಿಗೆ ಬರ್ಬೇಕಂದ್ರೆ ಆ ಊರ್ ಗ್ರಾಮಸ್ಥರು, ಬಂಗಾರಪೇಟೆ ತಾಲೂಕು ಗ್ರಾಮಸ್ಥರು ಇದಾರಲ್ಲ, ಅವ್ರೊಂದು 100 ಜನ ಕುತ್ಕೊಂಡು ಈ ತರ ಅನ್ಯಾಯ ಆಗ್ತಾ ಇದೆ, ಯಾರ ಕೈ ಕೊಡ್ಬೇಕು, ಅನ್ನ ತಿನ್ನೋರು ಒಬ್ರು ಇಲ್ಲ ಅಂತೇಳಿ, ಇದು ಮಂಜುನಾಥ್ ಗೌಡ್ರು ಬಿಟ್ರೆ ಬೇರೆಯವ್ರು ಆಗಲ್ಲ ಅಂತೇಳಿ ಅವ್ರೊಂದು 100 ಜನ ಒಂದೇ ದಿನ ಬಂದು ನಮ್ಮ ಊರ್ ಪಕ್ಕದಲ್ಲಿ 50 ಎಕರೆ ಶಾಲೆ ಜಾಗ ಇದೆ, ನಿಮ್ಮನ್ನು ಬಿಟ್ರೆ ಉಳಿಸೋದಿಲ್ಲ ಅಂತೇಳಿ ಬಂದು ಕೊಟ್ಟಿರೋದು. ಯಾರ್ದೋ ಮೇಲೆ ಜಿದ್ದಗ ಪೊಲಿಟಿಕಲ್ ಟರ್ಮ್ಸ್ ಹುಡ್ಕೊಂಡು ಹೋಗಿರೋದಲ್ಲ, ಅವ್ರೆಲ್ಲ ಕುತ್ಕೊಂಡು ಇವ್ರ ಕೈ ಕೊಟ್ರೆ ಬೇರೆಯವ್ರು ಬಂದ ಡೀಲ್ ಮಾಡ್ಕೊಂಡು ಹೊರಟೋತಾರೆ ಅಂತ ಹೇಳ್ಬಿಟ್ಟು ಮಂಜಣ್ಣ ಹುಡುಕೆ ಬಂದು ಕೊಟ್ಟಿರೋದು. ಯಾರಿಗಾದ್ರೂ ಯಾವ ಆಫೀಸಲ್ಲೂ ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. ಈಗ ನಮ್ಮ ಮೇಲೆ ಕೇಸ್ ಲೆಕ್ಕಾಗ್ಲಿ, ಇವ್ರ ಕಥೆನು ಹೆಂಗಿರ್ಬೋದು, ಮುಂದೆ ರೈತರೆಲ್ಲ ಹೋರಾಟ ಮಾಡಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಸರ್ ತಪ್ಪಾಗ್ತದೆ. ಏನು ನಮಗೆ ನೋಡಿ ಸರ್, ಪೊಲೀಸ್ ಇಂಟರ್ವೆನ್ಷನ್ ಬೇಡ. ಈಗ ಸರ್ ನೀವು ಹೋಗಿದ್ದಿಲ್ಲ, ಅಲ್ಲ ಸರ್ ಕಂಬಿ ಸುತ್ತು ಕಾಂಪೌಂಡ್ ಹಾಕಿರೋದು ನಿಜ ತಾನೆ? ನಾವು ತೋರಿಸಿದ್ರೆ ಅರ್ಧ ಹಾಕಕ್ ಸಾಧ್ಯನಾ? ಇಲ್ಲಿ ಈ ಮ್ಯಾಪ್ ಪ್ರಕಾರ ಅರ್ಧ ಹಾಕಕ್ ಸಾಧ್ಯನಾ? ಯಾಕೆ ಬಿಟ್ಟಿಲ್ಲ? ಫೋಟೋ ಕೊಡೋದು, ಫೋಟೋ ಕೊಡೋದು. ಆ ಸ್ಕೂಲಲ್ಲಿ ಓದ್ ಸ್ಟೂಡೆಂಟ್ ಇವರು ನೋಡಿ ಸರ್, ಹೇಳ್ತೀನಿ ನಾನು, ಇವ್ರು ಸುಳ್ಳು ಹೇಳಿದ್ರೆ ಇವ್ರ ಮನೆ ಹಾಳಾಗೋಗಿ, ಇಲ್ಲ ಅಂದ್ರೆ ನೆನ್ನೆ ಬಂದು ಸುಳ್ಳು ಹೇಳಿದವರಲ್ಲ ಅವ್ರ ಮನೆಗೆ ಹಾಳಾಗೋಗ್ಬೋದಾ? ಓಂ ಪ್ರಕಾಶ್ ಗೌಡ ಮನೆ ಹಾಳಾಗಿ ಹೋಗ್ಬೋದಾ? ಅಲ್ಲಪ್ಪ ಸುಳ್ಳಪ್ಪ, ಆ ಜಾಗ ತೋರಿಸ್ತಾರೆ, ಕೂತಿನ ಜಾಗ ಅದಲ್ಲ ಅಂತ ಹೇಳೋದು ಹೆಂಗೆ ಓದೋರ್ಲಿ. ಇದು ಅದಕ್ಕೆ ಅಲ್ಲ ಸರ್, ಅದು ಸಿವಿಲ್ ಡಿಸ್ಪ್ಯೂಟ್ ಇದೆ ಸರ್. ಸರ್ವೆ ನಿಮ್ಗೆ ನಾನು ಹೇಳ್ತೀನಿ, ಸರ್ವೆ ಮಾಡಕ್ಕೆ ನಿಮ್ಮನ್ನ ಹೇಳ್ತೇನೆ ನೋಡಿ. ಸರ್ವೆ ಮಾಡಕ್ಕೆ ಏನು ಪ್ರಾಬ್ಲಮ್ ಅಂದ್ರೆ ತಹಶೀಲ್ದಾರ್ ಎಲ್ಲರೂ ಇದ್ರಲ್ಲಿ ನಿಮ್ಮದಾಗಿರೋದ್ರಿಂದ ಇದು ಹಂಗಾಗ್ತಾ ಇರೋದು ಸರ್. ಇದು ಗೌರ್ಮೆಂಟ್ ಜಮೀನು ನಾಳೆ ಮಾಡಿಸ್ಕೋಬಹುದು. ನಾಳೆ ಇಂದ ಮಾಡ್ಬೋದು, ಮಾಡ್ತಾ ಇಲ್ಲ. ಇದು ದೊಡ್ಡ ಸ್ಕ್ಯಾಮು. ಆಲೂರಲ್ಲಿ ಒಂದು 500 ಕೋಟಿ ಬೆಲೆ ಬಾಳೋ ಜಮೀನ ಹೊಡೆಯಕ್ಕೆ ಪ್ಲಾನ್ ಇದು ಅದ್ರಲ್ಲಿ ಒಂದಿದು. ಎಷ್ಟು ಸರ್ ಇವಾಗ ಕಂಪ್ಲೇಂಟ್ ನೀವು ಇಷ್ಟೆಲ್ಲ ಗಲಾಟೆ ಇದೆ, ತಹಶೀಲ್ದಾರ್ ಫೋನ್ ಮಾಡಿಲ್ಲ ಮಾಡ್ಬೇಕು ತಾನೆ? ನಮ್ಮ ಜಮೀನು ಕಸ್ಟೋಡಿಯನ್ ಆಫ್ ದ ಹೋಲ್ ಪ್ರಾಪರ್ಟಿ. ವೈ ಶಿ ಇಸ್ ನಾಟ್ ಕಾಲಿಂಗ್? ಇಷ್ಟು ಜನ ಸೇರೋರೆ, ತಾಲೂಕ್ ಮ್ಯಾಜಿಸ್ಟ್ರೇಟ್ ಅವರು ಅರ್ಥ ಮಾಡ್ಕೊಳ್ಳಿ. ನನಗೆ ಇವ್ರು ಮಾಡಲ್ಲ ಅಂತ ನನಗೆ ಗೊತ್ತು, ಅದೇನು ಮಾಡಿಸ್ತೀವಿ. SP ಮೇಡಮ್ಗೆ ಈ ಅಪ್ಪ ಮಾಡ್ತಾರೆ ಗಲೀಜ್ ಕೆಲಸ ಗೊತ್ತಾಗಬೇಕು. ಇವಾಗ ಒಂದು 10 ನಿಮಿಷ ಬರಕ್ಕೆ ಹೇಳ್ಬಿಡಿ ಸಾಕು, ನೋಡ್ಕೊಂಡು. ಶ್ರೀನಿವಾಸ ಅವಳ ಮಗಳು ಇದೇ ಮಗಳು ಯಶವಂತಪ್ಪ ಸರ್ ಗಂಗಾಪುರ ಮುಂಚಾನೆ. ನಾವು ಮಣಿ ಬ್ರಾಹ್ಮಣರು ಒನ್ನೇನಹಳ್ಳಿ, ರಮೇಶ್ ಬ್ರಾಹ್ಮಣರು ಒನ್ನೇನಹಳ್ಳಿ, ಕೆ ವೆಂಕಟೇಶಪ್ಪ ಬಿಳಿಯಪ್ಪ ಕೆಂಪಸಂದ್ರ ನಮ್ಮೂರೇ, ಕೆ ಕೃಷ್ಣಪ್ಪ ಕೆಂಪಸಂದ್ರ ಅವರು ತೀರಾಗಿದ್ದಾರೆ. ಸುಬ್ರಹ್ಮಣ್ಯ ಗಂಗಳಪ್ಪ ಅಗಲಕೋಟೆ ಅವರು ತೀರಾಗಿದ್ದಾರೆ. ರಾಮಕ್ಕ ಸಿಂಗಪ್ಪ ಅಗಲಕೋಟೆ ಅವರು ತೀರಾಗಿದ್ದಾರೆ. ಗಿರಿಯಪ್ಪ ಕೃಷ್ಣಪ್ಪ KM ಈರಪ್ಪ ಸಣ್ಣ ಚಿಕ್ಕಮಿಚ್ಚಮ್ಮಪ್ಪ ಅವರಿದ್ದಾರೆ. ಇದೆಲ್ಲ ಕ್ರಿಯೇಟೆಡ್. ನಾವು ಎಲ್ಲರೂ ಇಷ್ಟಿದ್ರು DC ಏನು ಮಾಡಲ್ಲ, ಅದರ್ಥ ಮಾಡ್ಕೊಳ್ರಿ. ತಹಶೀಲ್ದಾರ್ ಬರಲ್ಲ, ಗವರ್ನರ್ ಕೊಡ್ಬೇಕಾಗಿರೋದು ನಾವು ಲೆಟರ್, ಬುಲೆಟ್ ಪಾಯಿಂಟ್ಸ್ ಏನೇನಂತ. ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಸರ್, ರಿಜಿಸ್ಟರ್ಡ್ ಗಿಫ್ಟ್ DCಲಿ ಎಂಟ್ರಿ ಇದೆ.
ಇವರೇ ಹೋಗಿ ಹೇಳಿಕೆ ಕೊಡ್ತಾರೆ ಇನಾಮ್ ನಬಾರ್ಡ್ ಡಿಸಿಷನ್ ಮುಂದೆ 51 ಎಕರೆ ಶಾಲೆಗೆ ಸೇರಿದ್ದು ಅಂತ ಶ್ರೀನಿವಾಸ್ ಅವರು ಅಸೆಟ್ ರಿಜಿಸ್ಟರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು. ಆಗ 96 ಅಲ್ಲಿ ಪೇಪರ್ ಅಲ್ಲಿ ಬಂದಿದೆ. ಸರ್ಕಾರಿ ಶಾಲೆಯ ದಾನದ ಭೂಮಿ ಬಂಡವಾಳಶಾಹಿ ಮಾತಾಡ್ಬೇಡ. ಇದು ಕರೆಸ್ಪಾಂಡೆನ್ಸ್ ಲೆಟರ್ಸ್ ಒಂದು 3 ಇದು ಎಲ್ಲ ಲೆಜಿಸ್ಲೇಟಿವ್ ಕ್ವಶನ್ ಕೇಳಿದಾಗ ಇದು ಸರ್ಕಾರದ ಜಾಗ ಅಂತ ಒಪ್ಕೊಂಡವ್ರೆ ಸರ್ಕಾರ. ಸುಧಾಕರ್ ಅವರು ಬಂದಿದ್ರು. ಈ 5 ಮೆನ್ ರಿಪೋರ್ಟ್ ಕಮಿಟಿ ಮಾಡ್ತಾರೆ DC. ನಾವೇನು ಕೇಳಿದಿಲ್ಲ, ನಾವು ಬರೀ ಸ್ಕೂಲ್ ಕೇಳಿದ್ದು.